ನಿಮ್ಮೆಲ್ಲರಿಗೂ ಒಂದು ವಿನಂತಿ, ಪೈರಸಿ ಅನ್ನೋ ಕಾಟ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಈ ವೇದಿಕೆ ಮೂಲಕ ನಾನು ಸರ್ಕಾರಕ್ಕೆ ಮತ್ತೊಂದ್ಸರಿ ಮನವಿ ಮಾಡ್ಕೋತೀನಿ, ಬೇಡ್ಕೋತೀನಿ. ಆ ಪೈರಸಿ ತಡೆಗಟ್ಟೋದಕ್ಕೆ ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ. ದಯಮಾಡಿ ಅದನ್ನು ತಡೆಗಟ್ಟಿ ಎಲ್ರಿಗೂ ಪ್ರೊಡ್ಯೂಸರ್ಗಳನ್ನ ಉಳ್ಕೊಳ್ಳೋಂಗೆ ಮಾಡಿ. ಮತ್ತೆ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳು ದಯಮಾಡಿ ಯಾರು ಪೈರಸಿ ನೋಡೋದಿಲ್ಲ ಅಂತ ಕೈ ಎತ್ತಿ. ನೋಡಬೇಡಿ. ಒಂದು ಈ ಸಿನಿಮಾ ಲ್ಯಾಂಡ್ ಲಾರ್ಡ್ ಎಲ್ಲರ ಮನೆಯ ಹೋರಾಟದ ಕತೆ. ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಸಮಾನತೆ ಬೇಕು ಅಂತ ಬರೆದಂಥ ವಿಷಯನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಸೊ ಹಂಗಾಗಿ ನಾನು ಅವ್ರ ಬಗ್ಗೆ ತುಂಬ ಓದಕ್ಕೆ ಶುರು ಮಾಡಿ ತುಂಬ ಇನ್ಸ್ಪೈರ್ ಆಗ್ತಾ ಇದ್ದೀನಿ ಬದುಕಿನ ಬಗ್ಗೆ. ನನಗೆ ಇವತ್ತಿಗೂ ಸಮಾನತೆ ಇಲ್ಲ ಅಂದರೆ ಆ ಜಾಗದಲ್ಲಿ ನಾನು ಇರಲ್ಲ. ಸಮಾನತೆ ಇಲ್ಲ ಅಂದರೆ ನೀವು ಕೂಡ ಇರಬೇಡಿ ಅಂತ. ಹಂಗಾಗಿ ನಾನು ಎಲ್ಲರಿಗೂ ಪ್ರೀತಿಯಿಂದ ಜೈ ಭೀಮ್ ಅಂತ, ಜೈ ಭೀಮ್, ಜೈ ಭೀಮ್. ಥ್ಯಾಂಕ್ ಯು ವೆರಿ ಮಚ್. ದಯಮಾಡಿ ಎಲ್ಲ ಊಟ ಮಾಡಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನಾನು ಯಾರ ಕೈಯಲ್ಲೂ ಹಾರ ಹಾಕಿಸ್ಕೊಳ್ಳೋಕ್ಕೂ ಕೇಕ್ ಕಟ್ ಮಾಡೋಕ್ಕೂ ಬಂದಿಲ್ಲ. ನನ್ನ ಅಭಿಮಾನಿಗಳು ದೂರದಿಂದ ಬಂದಿದ್ದಾರೆ, ಅವ್ರ ಜೊತೆ ನಾನು ಊಟ ಮಾಡಬೇಕು. ದಯಮಾಡಿ ನನಗೆ ಅವಕಾಶ ಮಾಡ್ತೀನಿ. ಯಾರಿಗೂ ಮೊಬೈಲಲ್ಲಿ ಫೋಟೋ ಕೊಡಲ್ಲ, ಸಪ್ರೇಟ್ ಕ್ಯಾಮ್ರಾಗೆ ತೆಗೆದು ನಿಮಗೆ ಲಿಂಕ್ ಕಳಿಸ್ತೀವಿ. ಫಸ್ಟು ಊಟ ಮಾಡಿ ಆಮೇಲೆ ಫೋಟೋ ಬನ್ನಿ ದಯವಿಟ್ಟು. ಹುಟ್ಟು ಹಬ್ಬದ ಶುಭಾಶಯಗಳು ವಿಜಯ್ ಸರ್. ಹೀಗೆ 100 ಕಾಲ ಖುಷಿಯಾಗಿದೆ. ಸೊ ಲ್ಯಾಂಡ್ ಲಾರ್ಡ್ ಇನ್ಮುಂದೆ ನಿಮ್ಮ ಮುಂದೆ ಬರ್ತಾ ಇದೆ. ಇದು ಟ್ರೈಲರ್ ಅಷ್ಟೇ, ಸಿನಿಮಾ ಬೇರೆ ಲೆವೆಲಲ್ಲೇ ಇರುತ್ತೆ. ಅದು ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಆ ವಿಜಯ್ ಸರ್ ಅಬ್ಬರ ನೋಡೋದೇ ಇದು. ನಾನು ಒಂದು ಅಭಿಮಾನಿಯಾಗಿ ಒಬ್ಬ ವಿಜಯ್ ಸರ್ ನಟನೆ ಮೆಚ್ಚಿ ಯಾವ ರೀತಿ ನಾನು ಒಂದು ಕತೆ ಬರಿಬೇಕಂತ ಯೋಚಿಸಿ ಅವ್ರಿಗೆ ತಕ್ಕಂತೆ ಅವರ ಅಭಿಮಾನಿಯಾಗಿ ಈ ಸಿನಿಮಾ ಮಾಡಿದ್ದೀನಿ. ನಿಮಗೂ ಅದೇ ಥರದ ಇಷ್ಟ ಆಗುತ್ತೆ. ಎಲ್ಲರೂ 23rd January ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.